ಸಂವಿಧಾನ ಅಪಾಯದಲ್ಲಿ ಯಾಕೆಂತಂದ್ರೆ ಕೆಲವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತಲಲ್ಲ, ಗೊತ್ತಿದ್ದೇ ದಾರಿ ತಪ್ಪಿಸ್ತಾರೆ ಜನಗಳಿಗೆ. ಅದಕ್ಕೆ ಈ ತರದವ್ರು ಇದಾರಪ್ಪ, ದಾರಿ ತಪ್ಪಬೇಡಿ ಅಂತ ಹೇಳಕ್ಕೆ. ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಈಗ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕಿಲ್ಲ, ಸುಮ್ಮನೆ ನನ್ನ ಬಾಯಿನಲ್ಲಿ ಯಾಕೆ ಕೇಳಿಸ್ತೀನಿ? ಓಕೆ, ಥ್ಯಾಂಕ್ ಯು. ನಾನು ಮಾದೇವಪ್ಪನ ಏನಾದ್ರು ಪ್ರಶ್ನೆಗಳಿದ್ರೆ ಮಾದೇವಪ್ಪನಿಗೆ ಕೇಳಿ, ನನಗೇನು ಕೇಳಿ, ಅದನ್ನ ನನಗೆ ಗೊತ್ತಿಲ್ಲ. ಇಲ್ಲ, ನಾನು ಕ್ಯಾಂಡಿಡೇಟ್ ಅಲ್ವೇ ಇಲ್ಲ. ಹೈಕಮಾಂಡ್ ಯಾರು ಕ್ಯಾಂಡಿಡೇಟ್ ಕೊಡ್ತಾರೆ ನಾನು ಬಿಟ್ಟು ಅವ್ರು ಕೆಲಸ ಮಾಡ್ತೀನಿ. ಇಲ್ಲ ಇಲ್ಲ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಅಭ್ಯರ್ಥಿ ಅಲ್ಲ, ನಾನು ಚೀಫ್ ಸೆಕ್ರೆಟರಿ ಕೊಟ್ಟೆ ಸರ್. ಒಂದಿತ್ತು ಸರ್ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಅಭ್ಯರ್ಥಿ ಅಲ್ಲ. ಕೇಳಬೇಕು ಅಂದ್ರು ಹೈಕಮಾಂಡ್ ಯಾರು ಕೊಡ್ತಾರೆ ಅವ್ರಿಗೆ ಎಷ್ಟು ಟೆನ್ಷನ್ ಕೊಡ್ತೀರಿ? ಸಂವಿಧಾನ ಅಪಾಯದಲ್ಲಿ ಯಾಕೆಂತಂದ್ರೆ ಕೆಲವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತಲಲ್ಲ, ಗೊತ್ತಿದ್ದೇ ದಾರಿ ತಪ್ಪಿಸ್ತಾರೆ ಜನಗಳಿಗೆ. ಅದಕ್ಕೆ ಈ ತರದವ್ರು ಇದಾರಪ್ಪ, ದಾರಿ ತಪ್ಪಬೇಡಿ ಅಂತ ಹೇಳಕ್ಕೆ. ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಈಗ ನಿಮ್ಗೆಲ್ಲ ಅರ್ಥ ಆಗಿರ್ಬೇಕಿಲ್ಲ, ಸುಮ್ಮನೆ ನನ್ನ ಬಾಯಿನಲ್ಲಿ ಯಾಕೆ ಕೇಳಿಸ್ತೀನಿ? ಓಕೆ, ಥ್ಯಾಂಕ್ ಯು. ನಾನು ಮಾದೇವಪ್ಪನ ಏನಾದ್ರು ಪ್ರಶ್ನೆಗಳಿದ್ರೆ ಮಾದೇವಪ್ಪನಿಗೆ ಕೇಳಿ, ನನಗೇನು ಕೇಳಿ, ಅದನ್ನ ನನಗೆ ಗೊತ್ತಿಲ್ಲ. ಇಲ್ಲ, ನಾನು ಕ್ಯಾಂಡಿಡೇಟ್ ಅಲ್ವೇ ಇಲ್ಲ. ಹೈಕಮಾಂಡ್ ಯಾರು ಕ್ಯಾಂಡಿಡೇಟ್ ಕೊಡ್ತಾರೆ ನಾನು ಬಿಟ್ಟು ಅವ್ರು ಕೆಲಸ ಮಾಡ್ತೀನಿ. ಇಲ್ಲ ಇಲ್ಲ, ನಾನು ಅಭ್ಯರ್ಥಿ ಅಲ್ಲ. ನಾನು ಚೀಫ್ ಸೆಕ್ರೆಟರಿ ಕೊಟ್ಟೆ ಸರ್. ಒಂದಿತ್ತು ಸರ್ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಅಭ್ಯರ್ಥಿ ಅಲ್ಲ. ಕೇಳಬೇಕು ಅಂದ್ರು ಹೈಕಮಾಂಡ್ ಯಾರು ಕೊಡ್ತಾರೆ ಅವ್ರಿಗೆ ಎಷ್ಟು ಟೆನ್ಷನ್ ಕೊಡ್ತೀರಿ?